ವಕ್ಷಿಣದ ಅನ್ನೋದು ನಮ್ಮ ಫ್ಯಾಮಿಲಿ ಅಬ್ರಿವೇಟಿವ್ ಅದು. ಅದು ಬಿಟ್ಟರೆ ಕರದಯಾಮ ಅನ್ನೋದು ನಮ್ಮ ಪ್ರೊಡಕ್ಷನ್ ಹೆಸರು. ಮೀನಿಂಗ್ ಅದು ನಮ್ಮ ದೇವರು ಸರ್, ನಮ್ಮ ಮನೆ ದೇವರಿನ ಒಂದು ಅಬ್ರಿವೇಷನ್ ಥರನೇ ಮಾಡಿಕೊಂಡು ಇಟ್ಕೊಂಡಿರೋದು ಸರ್. ಒಂದು ಸಣ್ಣ ಪಾತ್ರ ಸರ್, ಆ್ಯಕ್ಚುಲಿ ದೊಡ್ಡ ಪಾತ್ರ ನಂದು, ತೆರೆ ಹಿಂದೆ, ತೆರೆ ಮುಂದೆ ಸಣ್ಣ ಪಾತ್ರ ಸರ್. ಅದು ಅಂದರೆ ಸದ್ಯಕ್ಕೆ ನನ್ನ ಮನಸ್ಸಿನ ಪ್ರಕಾರ ಐ ಡೋಂಟ್ ಥಿಂಕ್ ಐ ಆಮ್ ರೆಡಿ. ಸೊ ಸಾಧ್ಯ ಆದಷ್ಟು ಸಣ್ಣ ಪಾತ್ರನೇ ಮಾಡಿಕೊಂಡು ತೆರೆ ಹಿಂದೆ ಎಲ್ಲ ನೋಡ್ಕೊಳ್ಳೋಣ ಅಂತ ಇತ್ತು ಸರ್. ಅದೇ ಸರ್, ತುಂಬ ಪ್ರಾಜೆಕ್ಟ್ಸ್, ತುಂಬ ಹೊಸ ಟೀಮ್ಗಳು, ತುಂಬ ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾರೆ, ನಾವು ಹೋಗಿದ್ವಿ. ಏನೇನು ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ನಮ್ಮ ಹತ್ರ ಇರೋ ಅವಕಾಶಗಳಲ್ಲಿ ಸಾಧ್ಯ ಆಗಲಿಲ್ಲ. ದೇವರ ಆಶೀರ್ವಾದದಿಂದ ಅದೊಂದು ಅವಕಾಶ ಒದಗಿ ಬಂತು ಪ್ರೊಡ್ಯೂಸ್ ಮಾಡೋವಂಥದ್ದು. ಇಲ್ಲಿ ತನಕ ಮಾಡ್ತಿದ್ದೀವಿ. ಎಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಇಬ್ಬರು ಅಕ್ಕ. ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ತಂದೆ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಪೋರ್ಟಿಂದಾನೇ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರೋದು ಸರ್. ಅನ್ಕೊಂಡಿದ್ದಕ್ಕಿಂತ ಹತ್ತತ್ರ ಒಂದು 10 ಪಟ್ಟು ಜಾಸ್ತಿನೇ ಆಗಿತ್ತು ಸರ್. ಅಂದರೆ ಸೊ ವಿ ವರ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಮನೆ ಕಟ್ಟೋದು, ಮದುವೆ ಮಾಡೋದು, ಸಿನಿಮಾ ಮಾಡೋದು. ಮನೆ ಕಟ್ಟೋದು ಪ್ಲಸ್ ಮದುವೆ ಮಾಡೋದು ಜೊತೆಗೆ ಮಾಡಿದರೆ ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ಈಸಿ ಇರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ತುಂಬ ಅಂದರೆ ಎಸ್ಟಿಮೇಷನ್ಗಿಂತ ತುಂಬ ಜಾಸ್ತಿ ಹೋಗುತ್ತೆ ಸರ್ ಅದೊಂದು. ಸರ್ ಇಲ್ಲ ಸರ್, ಸಂಪೂರ್ಣ ಫುಲ್ ಟೈಮ್ ಸಿನಿಮಾ ಸರ್. ಅದೇ ಎಲ್ಲ ಮಾತುಕತೆ ನಡೀತಿದೆ. PR ಸರ್ ಜೊತೆ ಎಲ್ಲ ಸೇರ್ಕೊಂಡು ನಾವು ಮಾತಾಡ್ತಿದ್ದೀವಿ ಸರ್. ಸರ್ ಅದೇ ಆ್ಯಕ್ಚುಲಿ ಬಿಗ್ ಸಿನಿಮಾಗೆ ಹೋಲಿಸಿದ್ರೆ ಲೋ ಬಜೆಟ್ಟೆ. ಬಟ್ ನಮ್ಮ ಎಸ್ಟಿಮೇಷನ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ವಿ ನಾವು. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಸರ್. ಅಂದರೆ ಅದೇ ಪೋಸ್ಟ್ ಪ್ರೊಡಕ್ಷನ್ ಅದೇ ಜಾಸ್ತಿ ಟೈಮ್ ಹಿಡಿತು ಅಂತ ಹೇಳಿದ್ನಲ್ಲ. ಆ VFX ವಿ ಹ್ಯಾವ್ ಟು ಪೇ. ಯಾಕಂದರೆ ಅಷ್ಟು ಕೆಲಸ ಮಾಡಿದವ್ರಿಗೆ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಿ ಹ್ಯಾಡ್ ಟು ಆ ಥರ ನೋಡೋಕೆ ಹೋದರೆ ನಮ್ಮ ಪ್ರತಿಯೊಬ್ಬರು ಕಲಾವಿದರು ಕೂಡ ತುಂಬ ಸಪೋರ್ಟಿವ್ ಆಗಿ ಬಂದು ಮಾಡಿಕೊಟ್ರು. ಪ್ರತಿಯೊಬ್ಬರು ನಮ್ಮ ಮಹೀನ್ ಕುಬೇರ್ ಅವರಾಗಿರ್ಬೋದು, ಅವರು ನಮ್ಮ ಕಸಿನ್ನು ರಾಜ್ ಕೆಗನ್ ಅವರು, ಆಮೇಲೆ ಪ್ರದೀಪ್ ಸರ್ ಆಗಿರ್ಬೋದು, ಮುತ್ತಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಕಲಾವಿದರು ಸ್ಟೇಜ್ ಮೇಲೆ ಇರೋರು ಮಾತ್ರ ಅಲ್ಲ, ಸಿನಿಮಾದಲ್ಲಿರೋ ಎಲ್ಲರೂ ತುಂಬ ಸಹೃದಯಿಗಳಾಗಿ, ರಂಗಭೂಮಿ ಕಲಾವಿದರೆ ಎಲ್ಲದನ್ನು ಮಾಡ್ತಿರೋದು ಅಂತ ತಿಳ್ಕೊಂಡು ತುಂಬ ಹಾರ್ಟ್ಫುಲಿ ಬಂದು ಎಲ್ಲ ಖುಷಿಯಾಗಿ ಮಾಡಿಕೊಟ್ಟು ಹೋದ್ರು ಸರ್. ಅದೊಂದು ತುಂಬ ಋಣಿ ನಾನು, ಪ್ರತಿಯೊಬ್ಬರಿಗೂ ಚಿರಋಣಿ. ಹಾಂ ಸರ್, ಅದಿನ್ನೂ ಮಾತಾಡ್ತಿದ್ದೀವಿ ಸರ್. ಹಾಂ ಸರ್, ಆ ಥರ ಎಲ್ಲ ಜವಾಬ್ದಾರಿಯಿಂದ ವಹಿಸ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಪಕ್ಕ ಬರ್ತೀವಿ, ಅದಂತೂ ಫಿಕ್ಸ್. ಹಾಂ ಸರ್, ಆ್ಯಕ್ಚುಲಿ ಟೈಟಲ್ ಟ್ರ್ಯಾಕ್ ಬಂದು ನಾವು ಮಾಡಿದ್ದು ಪೋಸ್ಟ್ ಕ್ರೆಡಿಟಿಗೆ, ಅಂದರೆ ಹೆಸರು ತೋರಿಸ್ಬೇಕಾದ್ರೆ ಅಂತ ಮಾಡಿದ್ದು. ಹಾಗಾಗಿ ಅದು ತುಂಬ ಕ್ಯಾಚಿ ಆಗಿತ್ತು. ಆ್ಯಕ್ಚುಲಿ ನಾವು ಆ ಸಾಂಗ್ ರೆಡಿ ಮಾಡಿದ್ದು ಭಾಮಿನಿ ಷಟ್ಪದಿಯಲ್ಲಿ. 6 ಸಾಲುಗಳ ಒಂದು ಪದ್ಯ, 4 ಭಾಮಿನಿ ಷಟ್ಪದಿ ನಮ್ಮ ತಂದೆಯವರು ಬರೆದಿದ್ರು. ಅದರಲ್ಲಿ ಸ್ವಲ್ಪ ಪಕ್ವವಾಗಿದ್ದಾರೆ ಅವರು. ಹಾಗಾಗಿ ಅವ್ರ ಕಡೆ ಬರ್ಸಿದ್ವಿ. ನಮ್ಮ ಸಿನಿಮಾದ ಒಂದು ಜೀವಾಳ ಏನಿದೆ, ನಮ್ಮ ಸಾರಾಂಶ ಏನಿದೆ ಅದನ್ನೆಲ್ಲ ಹೇಳಿದ್ವಿ. ಅದಕ್ಕೆ ತಕ್ಕಂಗೆ ತುಂಬ ಅದ್ಭುತವಾಗಿ ಬರೆದುಕೊಟ್ರು. ಅದನ್ನು ಸಿನಿಮ್ಯಾಟಿಕ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು, ಎಡಿಟ್ಸು ಕಟ್ಸು ಎಲ್ಲೆಲ್ಲಿ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಸಣ್ಣ ಪುಟ್ಟದನ್ನೆಲ್ಲ ಸೇರಿಸಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿಕೊಟ್ರು. ಹಾಗಾಗಿ ಆಮೇಲೆ ಅದನ್ನು ಬಿಡಬೇಕಾದ್ರೆ ಲಿರಿಕಲ್ ವಿಡಿಯೋ ಥರ ಬಿಟ್ಟರೆ ಮಾಮೂಲಿ ಆಗುತ್ತೆ, ಏನಾದರೂ ಒಂದು ಹೊಸದಿರಲಿ ಅಂತೇಳಿ 3D ಮಾಡಿ ನಮ್ಮ ಲಕ್ಷ್ಮೀಪತಿ ಅವರ ಸಹಕಾರದಿಂದ ನೀಟಾಗಿ ನಮ್ಮ ಡೈರೆಕ್ಟ್ರು ಎಲ್ಲ ಫುಲ್ 3Dದು ಕಾನ್ಸೆಪ್ಟ್ ಪೂರ್ತಿ ಅವ್ರದ್ದೇ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಆ ಥರನೇ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದು ಸರ್.